ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳ ನಿರ್ವಹಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ಕಡಲೆಕಾಯಿ ಬೆಣ್ಣೆ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ನಾವು ಗಮನಹರಿಸುತ್ತಿದ್ದೇವೆ. 1000ರಿಂದ 1500 ಚದರ ಅಡಿ ವಿಸ್ತೀರ್ಣದ ದಿನಕ್ಕೆ 40 ಕೆಜಿ ಕಾರ್ಖಾನೆ. ಮೊದಲನೆಯದಾಗಿ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ನಂತರ ಕಡಲೆಕಾಯಿ ಹುರಿಯುವ ಯಂತ್ರವನ್ನು ಹೊಂದಿರಿ. ನಂತರ ಹುರಿದ ಬೀಜಗಳನ್ನು ತಂಪಾಗಿಸಲು ಒಂದು ಜಾಗವನ್ನು ಹೊಂದಿಸಿ. ಕಡಲೆಕಾಯಿ ಸಿಪ್ಪೆ ತೆಗೆಯುವ ಯಂತ್ರವನ್ನು ಇರಿಸಿ. ಇದನ್ನು ಸಿಪ್ಪೆಯನ್ನು ತಂಪಾಗಿಸಿದ ಕಡಲೆಕಾಯಿಯನ್ನು ತೆಗೆದುಹಾಕಲು ಬಳಸಲಾಗುತ್ತದೆ. ನಂತರ ಕಡಲೆಕಾಯಿ ಬೆಣ್ಣೆಯನ್ನು ತಯಾರಿಸಲು ಕಡಲೆಕಾಯಿ ಬೆಣ್ಣೆಯನ್ನು ರುಬ್ಬುವ ಯಂತ್ರವನ್ನು ಇರಿಸಿ. ನಂತರ ತಯಾರಾದ ಕಡಲೆಕಾಯಿ ಬೆಣ್ಣೆಯನ್ನು ಬಾಟಲಿಗಳಲ್ಲಿ ತುಂಬಲು ಕಡಲೆಕಾಯಿ ಬೆಣ್ಣೆ ತುಂಬುವ ಯಂತ್ರಕ್ಕೆ ಒಂದು ಜಾಗವನ್ನು ನಿಯೋಜಿಸಿ. ಕಡಲೆಕಾಯಿ ಬೆಣ್ಣೆಯನ್ನು ಮುಚ್ಚುವ ಯಂತ್ರಕ್ಕೆ ಒಂದು ಪ್ರದೇಶ ಬೇಕಾಗುತ್ತದೆ. ಇದನ್ನು ಬಾಟಲಿಗಳನ್ನು ಮುಚ್ಚಲು ಬಳಸಲಾಗುತ್ತದೆ. ನಂತರ ಕಡಲೆಕಾಯಿ ಬೆಣ್ಣೆಯ ಲೇಬಲಿಂಗ್ ಯಂತ್ರವನ್ನು ಇರಿಸಬೇಕಾಗುತ್ತದೆ. ಬಾಟಲಿಗಳನ್ನು ಲೇಬಲ್ ಮಾಡಲು ಬಳಸುವ ಯಂತ್ರ. ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಸಂಗ್ರಹಣೆ ಮತ್ತು ವಿತರಣೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಶೇಖರಿಸಿಡಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಕಡಲೆಕಾಯಿ ಬೆಣ್ಣೆಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ವ್ಯಾಪಾರೋಚ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.